ವಿಜಯೀಂದ್ರ ತೀರ್ಥರ ಮಹಿಮಾ ಅದು ಅಪಾರವಾದ್ದು. ಅವರ ಒಂದು ಮಹಿಮೆ ಈ ಅಜೇಯ ವಿಜಯೀಂದ್ರರು ಅಂತ ಗ್ರಂಥದಲ್ಲಿ ರಾಜಾ ಎಸ್ ಗುರುರಾಜಾಚಾರ್ಯರು ಹೃದಯಂಗಮವಾಗಿ ಚಿತ್ರಣ ಮಾಡಿದ್ದಾರೆ. ವ್ಯಾಸರಾಜ ಗುರು ಸಾರ್ವಭೌಮರು ಈ ತಮ್ಮ ಶಿಷ್ಯರನ್ನು ಅಂದರೆ ವಿದ್ಯಾಶಿಷ್ಯರು ವಿಷ್ಣುತೀರ್ಥರು ಮತ್ತು ವಿಜಯೀಂದ್ರ ತೀರ್ಥರಾಗಿ ಏನು ದಂಡಪಲ್ಲಟರ ಮಾಡಿ ಸುರೇಂದ್ರ ತೀರ್ಥರಿಗೆ ಒಪ್ಪಿಸಿದ್ರೋ ಅವರನ್ನು ಬೀಳ್ಕೊಡುಗೆ ಮಾಡುವಾಗ ಎಷ್ಟು ಅವರಿಗೆ ದುಃಖ ಆಗಬಾರ್ದು ಸಾಮಾನ್ಯ ಯತಿಗಳಿಗೆ, ಆದರೆ ದುಃಖ ಆಯಿತು ಅವರಿಗೆ. ಸಹಜನೇ, ಸಾಮಾನ್ಯ ದುಷ್ಟ ಮಗನೇ ಇದ್ದರೂ ಕೂಡ ಅದರ ದುಃಖ ಪಡ್ತಾರೆ ತಂದೆ ತಾಯಿಗಳು. ಯತಿಗಳಿಗೆ ಮಗ ಅಂತಂದರೆ ವರಕುಮಾರಕ ಅಂದರೆ ಅವರು ಸನ್ಯಾಸಾಶ್ರಮ ಕೊಟ್ಟಂಥ ಶಿಷ್ಯರು ಏನಿದ್ದಾರೆ ಅವರು ವರಕುಮಾರಕರು ಅಂತ ಅವ್ರನ್ನ ಕರೀತಾರೆ. ಅದರಲ್ಲೂ ಇವರು ದೊಡ್ಡ ಜ್ಞಾನಿಗಳು, ವಿದ್ವಾಂಸರು ಮತ್ತು ಅಪರೋಕ್ಷ ಜ್ಞಾನಿಗಳು. ಇಂಥ ಶಿಷ್ಯರನ್ನು ಬಿಟ್ಟುಕೊಡ್ಬೇಕಾದ್ರೆ ಯಾರಿಗಾದರೂ ಸ್ವಲ್ಪ ದುಃಖ ಆಗೇ ಆಗ್ತದೆ. ಆದರೆ ವ್ಯಾಸರಾಜರು ದುಃಖ ಪಡಲಿಲ್ಲ, ಆದರೆ ಅವರಿಗೆ ಹಿತೋಪದೇಶವನ್ನು ಮಾಡಿ ಕಳಿಸ್ತಾ ಇದ್ದಾರೆ. ಪಾಂಡವರಂಥವರಿಗೆ ಶ್ರೀಕೃಷ್ಣನನ್ನು ಹಸ್ತಿನಾವತಿಯಿಂದ ದ್ವಾರಕಾಪಟ್ಟಣಕ್ಕೆ ಕಳಿಸುವಾಗ ಎಷ್ಟು ದುಃಖಪಟ್ಟರು. ಅಂಥದ್ದು ಈ ವ್ಯಾಸರಾಜ ಗುರು ಸಾರ್ವಭೌಮರು ತಮ್ಮ ಶಿಷ್ಯರಿಗೆ ವಿಜಯೀಂದ್ರ ತೀರ್ಥರಿಗೆ ಹಿತೋಪದೇಶವನ್ನು ಹೇಳ್ತಾ ಬೀಳ್ಕೊಡುಗೆ ಮಾಡ್ತಾ ಇದ್ದಾರೆ, ಕೊಟ್ಟು ಕಳಿಸ್ತಾ ಇದ್ದಾರೆ. ಏಕೆಂದರೆ ಗುರುಗಳ ಹಿತೋಪದೇಶ ಅತ್ಯಂತ ಮುಖ್ಯವಾದ್ದು. ಅದಕ್ಕಾಗಿ ವ್ಯಾಸರಾಜ ಗುರು ಸಾರ್ವಭೌಮರು ತಮ್ಮ ಪ್ರಿಯ ಶಿಷ್ಯರಾದಂತಹ ವಿದ್ಯಾಶಿಷ್ಯರಾದಂತಹ ವಿಜಯೀಂದ್ರ ತೀರ್ಥರಿಗೆ ಭಗವಂತನ ಒಂದು ಮಹಿಮೆಯನ್ನು ತಿಳಿಸ್ತಾ, ನಾವು ಲೋಕದಲ್ಲಿ ಲೌಕಿಕ ವಸ್ತುಗಳಲ್ಲಿ ಪ್ರೀತಿಯನ್ನು ಇಡಬಾರ್ದು. ಸಾಂಸಾರಿಕ ಭೋಗ ವಸ್ತುಗಳಲ್ಲಿ ಮತ್ತು ಹೆಂಡರು ಮಕ್ಕಳಲ್ಲಿ ಸಂಪತ್ತಿನಲ್ಲಿ ಪ್ರೀತಿಯನ್ನು ಇಟ್ಟರೆ ಅದು ಬಹಳ ದುಃಖ ಆಗುತ್ತೆ. ಯಾಕೆಂದರೆ ಶ್ರೀಕೃಷ್ಣನೇ ಹೇಳಿದ್ದಾನೆ, ಮಾತ್ರಾಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಅಂತ. ಆದ್ದರಿಂದ ನಾಶವಾಗುವಂತಹ ವಸ್ತುಗಳಲ್ಲಿ ನಾವು ಪ್ರೀತಿಯನ್ನು ಮಾಡಬಾರ್ದು. ಈ ಸಾಂಸಾರಿಕ ಭೋಗ ವಸ್ತುಗಳು, ಹೆಂಡರು ಮಕ್ಕಳು ಇವೆಲ್ಲರೂ ಕೂಡ ನಾಶವಾಗುವಂಥ ವಿಷಯಗಳದು. ಅಂಥ ವಿಷಯ ಪದಾರ್ಥಗಳಲ್ಲಿ ನಾವು ಮೋಹಗೊಂಡು ಅದೇ ನಮಗೆ ಸುಖದಾಯಕ ಅಂತ ಅದರಲ್ಲೇ ಪ್ರೀತಿ ಮಾಡಿದರೆ ದುಃಖ ಜಾಸ್ತಿ ಆಗುತ್ತೆ. ಏಕೆಂದರೆ ಈ ಸಾಂಸಾರಿಕ ಭೋಗ ವಸ್ತುಗಳು ನಮಗೆ ಸುಖವನ್ನು ಕೊಡತಕ್ಕಂಥದ್ದಲ್ಲ, ಸುಖದ ಭ್ರಮ ಅಷ್ಟೇ. ಅದರ ಬಗ್ಗೆ ಒಂದು ಉದಾಹರಣೆ ಕೊಡ್ತಾರೆ ವ್ಯಾಸರಾಜ ಗುರು ಸಾರ್ವಭೌಮ. ಏನು ಉದಾಹರಣೆ ಕೊಡ್ತಾರೆ ಅಂದರೆ, ಒಬ್ಬ ವ್ಯಕ್ತಿಯನ್ನು ಒಂದು ಸಿಂಹ ಬೆನ್ನು ಹತ್ತಿದೆ. ಅವನು ಹೆದರ್ಕೊಂಡು ಓಡ್ತಾ ಬರ್ತಾ ಇದ್ದಾನೆ. ಓಡ್ತಾ ಬರುವಾಗ ಒಂದು ದೊಡ್ಡ ಹಾಳು ಬಾವಿ ಸಿಕ್ತು. ಆ ಹಾಳು ಬಾವಿಯಲ್ಲಿ ತಲೆ ಕೆಳಗಾಗಿ ಬೀಳ್ತಾ ಇದ್ದಾನೆ. ಕೆಳಗಡೆ ನೀರಿಲ್ಲ. ಮಧ್ಯದಲ್ಲಿ ಆ ಬಾವಿಯ ಮಧ್ಯದಲ್ಲಿ ತಲೆ ಕೆಳಗಾಗಿ ಜೋತು ಬಿದ್ದಿದ್ದಾನೆ. ಏಕೆಂದರೆ ಆ ಬಾವಿಯಲ್ಲಿ ಅನೇಕ ಗಿಡಗಂಟಿಗಳು ಬೆಳೆದಿವೆ. ಆ ಗಿಡಗಂಟಿಗಳ ಮಧ್ಯದಲ್ಲಿ ತಲೆ ಕೆಳಗಾಗಿ ಬಿದ್ದಿದ್ದಾನೆ. ಕೆಳಗಡೆ ಬಾವಿಯ ಕೆಳಗಡೆ ಒಂದು ಕರಿ ಘಟಸರ್ಪ ಹೆಡೆ ಎತ್ತಿ ನಿಂತಿದೆ.
ಇವನು ಕೆಳಗೆ ಬಂದರೆ ಕಡಿಬೇಕು ಅಂತ. ಅದನ್ನು ನೋಡಿದ ಅವನು, ಭಯ ಆಯಿತು ಅವನಿಗೆ. ಮೇಲೆ ಸಿಂಹ ಕಾಯ್ತಾ ಇದೆ, ಇವನ ಮೇಲೆ ಬಂದರೆ ತಿನ್ನಬೇಕು ಅಂತ. ಅದು ಬಗ್ಗೆ ಬಗ್ಗೆ ನೋಡ್ತಾ ಇದೆ. ಇವನು ಬೀಳುವಾಗ ಆ ಗಿಡಗಂಟಿಗಳ ಮುಳ್ಳುಗಳೆಲ್ಲ ಚುಚ್ಚಿ ಮೈಯೆಲ್ಲ ತರೆದು ಬಿಟ್ಟಿದೆ, ಗಾಯ ಆಗಿದೆ. ಒಂದು ಗಿಡಕ್ಕೆ ಜೇನುಗೂಡು ಕಟ್ಟಿತ್ತು. ಆ ಜೇನುಗೂಡಿಗೆ ಇವನ ಕಾಲು ಬಡಿದಿತ್ತು. ಆ ಜೇನು ಹುಳುಗಳೆಲ್ಲ ಇವನ ಗಾಯದ ಮೇಲೆ ಕೂತ್ಕೊಂಡು ಕಚ್ತಾ ಇವೆ. ಭಯಂಕರ ವೇದನೆ ಆಗ್ತಾಯಿದೆ, ತಾಪ ಆಗ್ತಾ ಇದೆ, ಭಾರಿ ಉದ್ವೇಗ, ಟೆನ್ಷನ್ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅವನಿಗೆ ಬಾಯಾರಿಕೆ ಆಗಿತ್ತು. ಸಹಜನೇ ಓಡ್ಕೊಂಡು ಬಂದಿದ್ದ, ಬಿದ್ದಿದ್ದ, ಬಾಯಾರಿಕೆ ಆಗಿತ್ತು. ಬಾಯಿ ತೆಗೆದಿದ್ದಾನೆ. ಆ ಜೇನುಗೂಡಿನಿಂದ ಒಂದೊಂದೇ ಹನಿ ಅವನ ಬಾಯಲ್ಲಿ ಜೇನುತುಪ್ಪ ಬೀಳ್ತಾ ಇದೆ. ಆದರೆ ಅಂಥ ಉದ್ವೇಗದ ಸಂದರ್ಭದಲ್ಲಿ ಆ ಜೇನಿನ ಹನಿ ಅದು ಸಿಹಿಯಾಗಿದೆಯೋ ಕಹಿಯಾಗಿದೆಯೋ ಅಂತ ಗೊತ್ತಾಗ್ತಾಯಿದೆ. ಅಂಥ ಒಂದು ಉದ್ವೇಗ. ಅಂಥದ್ದು ಸಂಸಾರದ ಸುಖ ಅಂತ ವ್ಯಾಸರಾಜ ಗುರು ಸಾರ್ವಭೌಮರು ಉದಾಹರಣೆ ಕೊಡ್ತಾರೆ. ಈ ಆಯುಷ್ಯ ಎಂಬುವಂಥ ಸಿಂಹ ಪ್ರತಿಯೊಬ್ಬರನ್ನು ಬೆನ್ನಟ್ಟಿದೆ. ಅವರು ಓಡ್ತಾ ಓಡ್ತಾ ಈ ಸಂಸಾರವೆಂಬ ಹಾಳು ಬಾವಿಯಲ್ಲಿ ಬೀಳ್ತಾರೆ. ಕರಿಯ ಘಟಸರ್ಪ ಅಂದರೆ ಮೃತ್ಯು, ಮರಣ ಯಾವಾಗ ಬರುತ್ತೋ ಗೊತ್ತಾಗೋದಿಲ್ಲ, ಯಾವ ರೂಪದಿಂದ ಬರುತ್ತೋ ಗೊತ್ತಾಗೋದಿಲ್ಲ. ಅಲ್ಲಿಯ ಈ ಮುಳ್ಳಿನ ಗಾಯಗಳು ಅಂದರೆ ಈ ಸಂಸಾರದ ತಾಪತ್ರಯಗಳು. ಆ ಸಂಸಾರದ ತಾಪತ್ರಯಗಳೇ ಆ ಗಾಯಗಳು. ಇಂಥ ಗಾಯದ ಮೇಲೆ ಆ ಜೇನು ಹುಳುಗಳಂತೆ ಹೆಂಡರು ಮಕ್ಕಳು ಪೀಡಿಸ್ತಿರ್ತಾರೆ. ನಮಗೆ ಅದು ಬೇಕು, ಇದು ಬೇಕು, ಅದು ತಂದು ಕೊಡಿ, ಇದು ತಂದು ಕೊಡಿ ಅಂತ. ಇಂಥ ಸಂದರ್ಭದಲ್ಲಿ ಆ ಜೇನಿನ ಹನಿ ಅಂದರೆ ಈ ಸಂಸಾರದ ಸುಖ. ಅದು ಸುಖ ಅಂತ ತಿಳಿಲಿಕ್ಕೆ ಸಾಧ್ಯವಾಗ್ತದೆ. ಅದು ಭ್ರಮ, ಸುಖದ ಭ್ರಮ ಅಂತ ಉಪದೇಶ ಮಾಡ್ತಾ ಇದ್ದಾರೆ. ಆದ್ದರಿಂದ ಇಂತಹ ಸಾಂಸಾರಿಕ ಭೋಗ ವಸ್ತುಗಳಲ್ಲಿ ನಾವು ವ್ಯಾಮೋಹಗೊಳ್ಳದೆ ಭಗವಂತನಲ್ಲಿ, ಭಗವಂತನ ಒಂದು ಅನುಗ್ರಹದ ಛಾಯೆಯಲ್ಲಿ ಆಶ್ರಯವನ್ನು ಪಡಿಬೇಕಂತ. ಅದಕ್ಕೆ ಶ್ರೀಮದ್ ಜಯತೀರ್ಥರು ಒಂದು ಸಂದೇಶವನ್ನು ನೀಡಿದ್ದಾರೆ ಸಾಧನಾಧ್ಯಾಯದಲ್ಲಿ. ಕುಪಿತಾ ಹಿ ಪಣಚ್ಛಾಯ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂಭಜೆ ವಲ್ಲಭಂ ಶ್ರಿಯಃ ಅಂತ. ಒಂದು ಕಪ್ಪೆ ಹೊರಗಡೆ ಹೋಗ್ತಾ ಇದೆ. ಅದು ಉರಿ ಬಿಸಿಲಲ್ಲಿ, ಈ ಬೆಂಗಳೂರು ಬಿಸಿಲಲ್ಲ, ಅಲ್ಲಿ ರಾಮಗುಂಡಂ ಅಂತದ, ಅಲ್ಲಿ 50 ಡಿಗ್ರಿ ಇರುತ್ತಲ್ಲಿ, ಭಯಂಕರ ಬಿಸಿಲು. ಇಲ್ಲಿಯೇ ತಾಪನೇ ತಡಿಲಿಕ್ಕಾಗಲ್ಲ, ಅಲ್ಲಿ ತಾಪ ಎಷ್ಟಿರಬೇಡ. ಅಂಥ ಬಿಸಿಲಿನ ತಾಪದಲ್ಲಿ ಆ ಕಪ್ಪೆ ಹೊರಗಡೆ ಹೋಗ್ತದೆ. ಕಪ್ಪೆಗೆ ಬಿಸಿಲಿನ ತಾಪ ತಡಿಲಿಕ್ಕಾಗೋಲ್ಲ. ಅದಕ್ಕೆ ನೀರು ಬೇಕು, ನೆರಳು ಬೇಕು. ಒಂದು ಕಡೆ ನೆರಳು ನೋಡ್ತಾ ಇದೆ, ಓ ಬಹಳ ಚೆನ್ನಾಗಿದೆ ನೆರಳು ಅಂತ ಆ ನೆರಳಲ್ಲಿ ಆಶ್ರಯ ಪಡಿತಾ ಇದೆ. ಆದರೆ ಅದರ ಯಾವುದರ ನೆರಳು ಅಂದರೆ ಒಂದು ಗಿಡದ ನೆರಳಲ್ಲ, ಅತ್ಯಂತ ಕೋಪಗೊಂಡಂತಹ ಘಟಸರ್ಪದ ನೆರಳು, ಆ ಹೆಡೆಯ ನೆರಳು. ಘಟಸರ್ಪ ಹೆಡೆಯೆತ್ತಿ ನಿಂತಿದೆ, ಅದಕ್ಕೆ ಕೋಪ ಬಂದಿದೆ. ಯಾವಾಗ ಕೋಪ ಬರುತ್ತೆ ಅಂದರೆ ಹಸಿವೆ ಆದಾಗ ಕೋಪ ಬರುತ್ತೆ. ಅದಕ್ಕೆ ಹಸಿವೆ ಆಗಿದೆ, ಕೋಪದಿಂದ ಹೆಡೆ ಎತ್ತಿ ನಿಂತಿದೆ. ಅಂಥ ಹೆಡೆಯ ನೆರಳಲ್ಲಿ ಅದು ಆಶ್ರಯ ಪಡೀತಾ ಇದೆ. ಓಹ್ ಬಹಳ ಚೆನ್ನಾಗಿದೆ ನೆರಳು ಅಂತ ಒಂದು ಕ್ಷಣ ಅಷ್ಟೇ, ಮರುಕ್ಷಣದಲ್ಲಿ ಆ ಹಾವಿನ ಬಾಯಿಗೆ ತುತ್ತಾಗ್ತಾ ಇದೆ. ಆದ್ದರಿಂದ ಈ ಸಂಸಾರದ ಸುಖಭೋಗಗಳು ಹೆಡೆಯೆತ್ತಿದಂತಹ ಕೋಪಗೊಂಡ, ಹಸಿವೆಗೊಂಡ ಘಟಸರ್ಪದ ನೆರಳು ಅಂತ ನಾವು ಭಾವಿಸಬೇಕು. ಅದರಲ್ಲಿ ನಾವು ಆಶ್ರಯ ಪಡೆದರೆ, ಈ ಸಂಸಾರದ ಭೋಗ ವಿಷಯಗಳ ನೆರಳಲ್ಲಿ ನಾವು ಆಶ್ರಯ ಪಡೆದರೆ ಆ ಕಪ್ಪೆಗಾದ ದುಸ್ಥಿತಿ ನಮಗೆ ಬರುತ್ತೆ. ಆದ್ದರಿಂದ ಇಂತಹ ಸಾಂಸಾರಿಕ ಭೋಗ ವಸ್ತುಗಳಲ್ಲಿ ಸರ್ವಥಾ ವ್ಯಾಮೋಹಗೊಳ್ಳಬಾರದು, ಅದರಲ್ಲಿ ಪ್ರೀತಿಯನ್ನು ಮಾಡಬಾರದು. ನಾಶವಾಗುವಂತಹ ವಸ್ತುಗಳಲ್ಲಿ ಸರ್ವಥಾ ನಾವು ಪ್ರೀತಿಯನ್ನು ಮಾಡಬಾರದು ಅಂತ
ವ್ಯಾಸರಾಜರು ಹಿತೋಕ್ತಿಯನ್ನು ಮಾಡ್ತಾ ಇದ್ದಾರೆ. ಏಕೆಂದರೆ ಸಾಮಾನ್ಯವಾಗಿ ಈ ಲೋಕದಲ್ಲಿ ಪ್ರತಿಯೊಬ್ಬರಿಗೂ ಸಾಂಸಾರಿಕ ಭೋಗವಸ್ತುಗಳಲ್ಲೇ ಪ್ರೀತಿ ಜಾಸ್ತಿ ಇರುತ್ತೆ. ಉದಾಹರಣೆಗೆ ಸಣ್ಣ ಮೊಬೈಲು ಕಳೆದೋಯ್ತು ಅಂದರೆ ಅವರಿಗೆ ದಿಕ್ಕೇ ತೋಚೋದಿಲ್ಲ. ಏಕೆಂದರೆ ಎಲ್ಲ ಅದರಲ್ಲೇ ಅಳವಡಿಸ್ಕೊಂಡಿರ್ತಾರೆ. ಅಂಥದ್ದು ಈ ಸಾಂಸಾರಿಕ ಭೋಗವಸ್ತು ಅದು ನಮಗೆ ದುಃಖವನ್ನು ಕೊಡತಕ್ಕಂಥದ್ದು. ಅದರಲ್ಲಿ ಸರ್ವಥಾ ಪ್ರೀತಿಯನ್ನು ಮಾಡಬಾರದು. ಮತ್ತು ಯಾವುದರಲ್ಲಿ ಪ್ರೀತಿ ಮಾಡಬೇಕು ಅಂದರೆ ಭಗವಂತನಲ್ಲಿ ಪ್ರೀತಿ ಮಾಡಬೇಕು. ಏಕೆಂದರೆ ಭಗವಂತ ನಾಶವಾಗುವ ವಸ್ತು ಅಲ್ಲ. ಅವನ ದೇಹನೂ ನಾಶ ಆಗೋದಿಲ್ಲ. ಆದ್ದರಿಂದ ಭಗವಂತನ ಒಂದು ಅಚಿಂತ್ಯಾದ್ಭುತ ಶಕ್ತಿ, ಅಘಟಿತ ಘಟನಾ ಶಕ್ತಿ, ಅವನ ಅದ್ಭುತ ಮಹಿಮೆಗಳನ್ನು ತಿಳಿದು ಅವನಲ್ಲಿ ಪ್ರೀತಿಯನ್ನು ಮಾಡಬೇಕು. ಈ ಅಚಿಂತ್ಯಾದ್ಭುತ ಶಕ್ತಿಯ ಬಗ್ಗೆ ಒಂದು ಉದಾಹರಣೆ ಕೊಡ್ತಾರೆ ವ್ಯಾಸರಾಜರು. ಒಮ್ಮೆ ನಾರದರು ಸಂಚಾರ ಮಾಡ್ತಾ ಬರ್ತಾ ಇದ್ದಾರೆ. ಆಕಾಶದಲ್ಲಿ ಸಂಚಾರ ಮಾಡ್ತಾ ಬರ್ತಾ ಇರುವಾಗ ದ್ವಾರಕಾಪಟ್ಟಣ ಕಾಣಿಸ್ತು. ಒಂದು ಸರೋವರದ ದಂಡೆಗೆ ಶ್ರೀಕೃಷ್ಣ ನಿಂತ್ಕೊಂಡಿದ್ದ. ತಕ್ಷಣ ಕೆಳಗಿಳಿದರು ನಾರದರು. ಶ್ರೀಕೃಷ್ಣನಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿದರು. ನಮಸ್ಕಾರ ಮಾಡಿ, ಸ್ವಾಮಿ, ನಿನ್ನ ಅಚಿಂತ್ಯಾದ್ಭುತ ಶಕ್ತಿಯನ್ನು ವೇದಗಳಲ್ಲಿ ಪುರಾಣಾದಿಗಳಲ್ಲಿ ಶ್ರವಣ ಮಾಡಿದ್ದೇನೆ, ಆದರೆ ನನ್ನ ಅನುಭವಕ್ಕೆ ಬಂದಿಲ್ಲ. ಬರೀ ಶ್ರವಣ ಮಾಡಿದರೆ, ಅಧ್ಯಯನ ಮಾಡಿದರೆ ಪ್ರಯೋಜನ ಇಲ್ಲ, ಅನುಭವಕ್ಕೆ ಬರಬೇಕು. ನಿನ್ನ ಅಚಿಂತ್ಯಾದ್ಭುತ ಶಕ್ತಿ ನನ್ನ ಒಂದು ಅನುಭವಕ್ಕೆ ಬರುವಂತೆ ನೀನು ಅನುಗ್ರಹ ಮಾಡು ಅಂತ ನಾರದರು ಪ್ರಾರ್ಥನೆ ಮಾಡಿಕೊಂಡ್ರು. ಅದು ಮಧ್ಯಾಹ್ನದ ಸಮಯ ಆಗಿತ್ತು. ಶ್ರೀಕೃಷ್ಣ ಹೇಳಿದ, ಈ ಸರೋವರದಲ್ಲಿ ಒಂದು ಮುಳುಗು ಹಾಕ್ರಿ ಅಂತ. ಕೃಷ್ಣನ ಆಜ್ಞೆಯಂತೆ ನಾರದರು ಒಂದು ಮುಳುಗು ಹಾಕಿದರು. ಹಾಕಿದ ಕೂಡಲೇ ಅವರು ಪುರುಷ ದೇಹ ಹೋಗಿಬಿಡ್ತು, ಸ್ತ್ರೀ ದೇಹ ಬಂತು. ಸುಂದರ ಸ್ತ್ರೀಯಾಗಿ ನಿಂತುಬಿಟ್ಟಿದ್ದಾರೆ. ಆಶ್ಚರ್ಯಪಡ್ತಾ ಇದ್ದಾರೆ ನಾರದರು. ಏನದು ಸುಂದರ ಸ್ತ್ರೀ ಆಗಿದ್ದೀರಿ ಅಂತ ಆಶ್ಚರ್ಯದಿಂದ ನೋಡ್ಕೊಳ್ತಾ ಇದ್ದಾರೆ. ಕೃಷ್ಣ ಕಾಣಿಸ್ಲಿಲ್ಲ.